ಹಂಪಿಯಲ್ಲಿ ಈ ಚಿತ್ರವನ್ನ ಶೂಟ್ ಮಾಡಲು ಪ್ರಿಪೇರ್ ಮಾಡಿಕೊಂಡಿದೆ ಚಿತ್ರತಂಡ. ಅಷ್ಟಕ್ಕೂ ಇಲ್ಲಿ ನಾಯಕನಾಗಿ ಧನುಷ್ ಹಾಗೂ ನಾಯಕಿಯಾಗಿ ಮೈತ್ರಿ ಕಳಿಸಿಕೊಂಡಿದ್ದಾರೆ. ಈಗಾಗಲೇ ಸೈಕೋದಲ್ಲಿ ಧನುಷ್ ನಟಿಸಿದ್ದಾರೆ. ಅತ್ತ ಮೈತ್ರಿ ಸೂರ್ಯ ದಿ ಗ್ರೇಟ್ ಹಾಗೂ ಟೋಪಿಮಾಲಾದಲ್ಲಿ ಬಣ್ಣ ಹಚ್ಚಿದ್ದಾರೆ. ಚಿತ್ರಕ್ಕೆ ಇಂದ್ರಾ ಟ್ಯೂನ್ ಹಾಕಿದ್ರೆ ನಂದಕುಮಾರ್ ಕ್ಯಾಮೆರಾ ಹಿಡಿಯಲಿದ್ದಾರೆ. ಈಗಾಗಲೇ ತಾಲೂಕು ಕೂಡ ಆರಂಭವಾಗಿದೆ. ಚಿತ್ರೀಕರಣದಲ್ಲಿ ಒಂದು ಕ್ಯಾಮೆರಾವನ್ನ ಮಾತ್ರ, ಅದು ಒಂದೇ ಟೇಕ್ನಲ್ಲಿ ಇಡೀ ಸಿನಿಮಾವನ್ನ ಶೂಟ್ ಮಾಡಲಾಗ್ತಿದೆ. ನಿಮಗೆ ಗೊತ್ತಿರಲಿ, ಇಂಗ್ಲಿಷ್ನ 21 ಬ್ರದರ್ಸ್ ಸಿನಿಮಾ 90 ನಿಮಿಷಗಳಲ್ಲಿ ಅದು ಒಂದೇ ಟೇಕ್ನಲ್ಲಿ ಶೂಟ್ ಮಾಡಲಾಗಿದೆ. ಆ ಮೂಲಕ ಇದು ಗಿನ್ನಿಸ್ ಸೇರಿದೆ. ನಂತರ ರಷ್ಯನ್ ಆರ್ಟ್ ಚಿತ್ರವನ್ನ 96 ನಿಮಿಷಗಳಲ್ಲಿ ಚಿತ್ರೀಕರಿಸಲಾಗಿದೆ. ಅತ್ತ 2 ಗಂಟೆಯಲ್ಲಿ ಶೂಟ್ ಮಾಡಿರೋ ತಮಿಳಿನ ಅಗಾಧ ಕೂಡ ಗಿನ್ನಿಸ್ ದಾಖಲೆಗೆ ಸೇರಿದೆ. ಅಂದಹಾಗೆ ಕನ್ನಡದಲ್ಲೂ ಇಂತಹ ಪ್ರಯತ್ನಗಳು ಆಗಾಗ್ಗೆ ನಡೆಯುತ್ತಲೇ ಇದೆ. 89 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಶಾಂತಿ ಕೂಡ ಗಿನ್ನಿಸ್ ದಾಖಲೆಗೆ ಸೇರಿರುವುದು ಯಾರು ತಾನೇ ಮರೆಯಲು ಸಾಧ್ಯ ಹೇಳಿ? ಇಡೀ ಸಿನಿಮಾದಲ್ಲಿ ಒಂದೇ ಪಾತ್ರವನ್ನ ಪ್ರೆಸೆಂಟ್ ಮಾಡೋ ಮೂಲಕ ನಿರ್ದೇಶಕ ವೈಭವ್ ರಾಮಚಂದ್ರಪ್ಪ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ನಟಿ ಭಾವನಾ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು. ಇನ್ನು ಕೇರಳ ಫುಟ್ಪಾತ್ ಕೂಡ ಗಿನ್ನಿಸ್ ದಾಖಲೆ ಬ್ರೇಕ್ ಮಾಡಿ ಗಮನ ಸೆಳೆದಿದೆ ಅನ್ನೋದು ಗೊತ್ತಿರೋ ವಿಷಯ. ಮಾಸ್ಟರ್ ಕಿಶನ್ ತಮ್ಮ 9ನೇ ವಯಸ್ಸಿನಲ್ಲೇ ಈ ಸಿನಿಮಾವನ್ನ ನಿರ್ದೇಶಿಸುವ ಮೂಲಕ ವಿಶ್ವದ ಅತ್ಯಂತ ಹಿರಿಯ ನಿರ್ದೇಶಕ ಅನ್ನೋ ಪ್ರಶಸ್ತಿಗೆ ಪಾತ್ರರಾಗಿದ್ರು. ಈ ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡಿ ಗಮನ ಸೆಳೆದಿರೋದು ವಿಶೇಷವೇ ಸರಿ. ಅತ್ತ ಶಿವರಾಜ್ಕುಮಾರ್ ಅಭಿನಯದ ಸುಗ್ರೀವ ಸಿನಿಮಾವನ್ನ 18 ಗಂಟೆಗಳಲ್ಲಿ ಇಡೀ ಚಿತ್ರವನ್ನ ಶೂಟ್ ಮಾಡಲಾಗಿತ್ತು. ಅದನ್ನ ಮಾಡಿ ಮಾಡ್ತೀನಿ. ಕಿರಣ್, ಅದನ್ನ ಮಮ್ಮಿಗೆ ಕೊಡು. ಪೂಜೆ ತಿಳಿಸ್ಕೊಂಡೆ. ಕಿರಣ್ಗೆ ಏನು ಆಗಲ್ಲ. ಅವನ ಹುಷಾರ ನೋಡ್ಕೊ. ಸರಿ. ಧೈರ್ಯವಾಗಿ. 10 ಮಂದಿ ನಿರ್ದೇಶಕರು, 10 ಮಂದಿ ಕ್ಯಾಮರಾಮನ್ ಸತತ 18 ಗಂಟೆಗಳಲ್ಲಿ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ. Sir, I think he's not dead. Shoot him. ಗಿನ್ನಿಸ್ ದಾಖಲೆಗಾಗಿ ಸಿನಿಮಾವನ್ನ ನಿರ್ಮಿಸಿದ್ರು. ಚಿತ್ರಮಂದಿರದಲ್ಲಿ ಮಾತ್ರ ಸುಗ್ರೀವ ಸುದ್ದಿ ಮಾಡಲಿಲ್ಲ. Let's get a plan. ಅದು ಈಸಿಯಾಗಿ ಬರ್ತಾ ಇದೆ. ಹಾರ್ಟ್ ಪಂಪ್ ಮಾಡಕ್ಕೆ ತುಂಬಾ ಕಷ್ಟಪಡ್ತಾ ಇದೆ. ಬೆಳಿಗ್ಗೆ ಒಂದು ಔಷಧಿ ಕೊಡಿ ಡಾಕ್ಟ್ರೆ. ಇದು ಔಷಧಿಯಿಂದ ವಾಸಿ ಆಗೋ ಪ್ರಾಬ್ಲಮ್ ಅಲ್ಲ ಸರ್. ಇಂಥ ಕೇಸ್ಗಳು ತುಂಬಾ ಅಪರೂಪ. ವರ್ಷಕ್ಕೆ 10 ಲಕ್ಷ ಜನರಲ್ಲಿ ಒಬ್ಬರು ಇಂಥ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಈಗ ನಿಮ್ಮನ್ನ ಪ್ರಾಬ್ಲಮ್. ಪೊಲೀಸ್ ಸ್ಟೋರಿ 3 ಸಹ ಲಿಮ್ಕಾ ದಾಖಲೆಗಾಗಿ ನಿರ್ಮಿಸಿದ್ದ ಸಿನಿಮಾ. ಏನೇ ಆಗಿ
ಕನ್ನಡದಲ್ಲೂ ಆಗಾಗ್ಗೆ ಗಿನ್ನಿಸ್ ಇಲ್ಲವೇ ಲಿಂಪಾ ರೆಕಾರ್ಡ್ ಬ್ರೇಕ್ ಪ್ರಯತ್ನಗಳು ನಡೆಯುತ್ತಿರುವುದು ಒಳ್ಳೆ ಬೆಳವಣಿಗೆ ಸರಿ. ಮತ್ತೆ ರಚಿತಾ ಕೊಂಡ್ಬಿಟ್ಟಿದ್ಯಾ? ಯವ್ವ, ಯಾವ್ದಾದ್ರು ಹೊಸ ಬಟ್ಟೆ ಕೊಡವ? ಯಾಕೆ? ನೀನ್ ಕೊಡು, ಆಮೇಲೆ ಹೇಳ್ತೀನಿ. ಬಾಲಿವುಡ್ ಅಂಗಡಿ ಹಾಗೆ ಅಲ್ಲಿ ನಡೆಯೋ ಪ್ರತಿಯೊಂದು ವಿಚಾರವೂ ಕಲರ್ಫುಲ್. ಚಿತ್ರದ ಮೇಕಿಂಗ್ ಹಿಡಿದು ನಾಯಕ ನಾಯಕಿಯರ ಪರ್ಸನಲ್ ಲೈಫ್ನ ಸಣ್ಣ ಸಂಗತಿಗಳು ದೊಡ್ಡ ಸುದ್ದಿಯಾಗಿ ಬಿಡುತ್ತವೆ. ಅಂತಹ ಸುದ್ದಿಗಳನ್ನ ನೋಡೋಣ ಬಾಲಿವುಡ್ ನಲ್ಲಿ.